ಈಗ ಕಿರಣ್ ಅವರ ತಂದೆಯವರು ಕೂಡ ಇದ್ದಾರೆ. ಅವರು ಹೇಳ್ತಿರುವಂತದ್ದು, ನನ್ನ ಮಗನ ಹೆಸರಿನವರು ಸಾಕಷ್ಟು ಜನರಿದ್ದಾರೆ, ಅವರ ಬದಲಾಗಿ ನನ್ನ ಮಗನನ್ನು ಕೂಡ ಬಂಧಿಸಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಅವ್ರ ತಂದೆ ಶ್ರೀನಿವಾಸ್ ಅವರು ಇದ್ದಾರೆ. ಸರ್, ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್, ನಿಮ್ಮ ಮಗನನ್ನ A1 ಅಂದ್ರೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಅಂತ ಮಾಡಿರುವಂತದ್ದು ಸರ್ ಮುಖ್ಯ ಆರೋಪಿ ಅಂತಂದ್ರೆ ಎಲ್ಲದರಲ್ಲೂ ಭಾಗಿಯಿರಬೇಕಲ್ವಾ. ಈಗ ಸಿದ್ದರಾಮಯ್ಯ ಅಂತ ಆದ್ಮೇಲೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದಮೇಲೆ ಎಲ್ಲರೂ ಮಂತ್ರಿ MLAಗಳು ಎಲ್ಲರೂ ತೋರ್ಬೇಕು. ಆ ಥರ ಏನಾರು ಇದ್ರೆ ತೋರಿಸ್ಕೊಡ್ಲಿ. ಇಲ್ಲ ಈಗ ಲೇಸೆಸ್ ಕುಮಾರಸ್ವಾಮಿ ಅವರು ಈಗ ಅಲ್ಲಿ ಚಾರ್ಜ್ ಶೀಟ್ ತಗೊಂಡೇನೋ ಮಾತಾಡಿದ್ರು. ಲೇಸೆಸ್ ತಗೊಂಡಾನೆ ಆರೋಪಿ ಮಾಡೋರೆ ಅಂತ ಅಂದ್ಬಿಟ್ಟು. ಲೇಸೆಸ್ ತಗೊಂಡ್ರೆ ಯಾರೋ ಸ್ಟೇಷನ್ ಫುಟೇಜ್ ಇಲ್ವಾ? ಲೇಸೆಸ್ ಬಂದಂಥ CCTV ಫುಟೇಜ್ ಯಾವಾಗಲೂ ಸ್ಟೇಷನ್ ಒಳಕ್ಕೆ ಗೇಟು ಅಳಿಕೋ ಕಾಲಕ್ಕೆ ಫುಟೇಜ್ ಇದ್ದೇ ಇರ್ತಾನೆ. ಮುಂದ್ಬಿಟ್ಟು ಓಡಾಡ್ತಾ ಇರೋ ಫುಟೇಜ್ ಇರ್ತಾನೆ. ಈ ಲೇಸೆಸ್ ಇತ್ತು ಸೈನ್ ಹಾಕಿರೋದು ಇದಿರಲ್ವ ಸರ್ ನಿಮ್ಮ ಅಲ್ಲಿ? ನನಗಂತೂ ಬಗ್ಗೆ ಗೊತ್ತಿಲ್ಲ, ನನಗಂತೂ ಇಲ್ಲ. ಈಗ ಲೇಸೆಸ್ ತಗೋಬೇಕಂದ್ರೆ ಲೇಸೆಸ್ ಸೈನ್ ಹಾಕ್ಬೇಕು ತಾನೆ, ಹೌದಾ ಇಲ್ವ ಹೇಳಿ ನೀವು? ಸೈನ್ ಹಾಕ್ಬೇಕು ತಾನೆ. ಸೈನ್ ಯಾರು ಹಾಕಿರೋದು? ಅಂದ್ರೆ ಈಗ ಕಿರಣ್ ಅಂತ ಅಂತಾರೆ. ಅಂದ್ರೆ ನಿಮ್ಮೂರಲ್ಲಿ ಬೇರೆ ಬೇರೆ ರೀತಿಯ ಕಿರಣ್ ಇಲ್ಲ, 3-4 ಜನ ಕಿರಣ್ ಇದ್ದಾರೆ. 3-4 ಜನ ಕಿರಣ್ ಇದ್ದಾರೆ. ಅಂದ್ರೆ ನಿಮ್ಮ ಮಗ ಇದರಲ್ಲೇನೋ ಪಾಲ್ಗೊಂಡಿದ್ರಾ? ಇದ್ರ ಉಸ್ತುವಾರಿ ಏನಾರು ವಹಿಸ್ಕೊಂಡಿದ್ರಾ? ಉಸ್ತುವಾರಿ ಯಾವುದು ವಹಿಸ್ಕೊಂಡಿಲ್ಲ ಸರ್. ಬೇಕಾದ್ರೆ ಕೇಳಿ, ಯಾರು ಬೇಕಾದ್ರೆ ಕೇಳಿ. ಉಸ್ತುವಾರಿ ಯಾವುದು ವಹಿಸ್ಕೊಂಡಿಲ್ಲ. ನೀವು ಹೇಳ್ತಿದ್ದೀರಾ ಉಸ್ತುವಾರಿ ವಹಿಸ್ಕೊಂಡಿಲ್ಲ, ಗಣಪತಿ ಹಬ್ಬಕ್ಕೆ ಹೋಗಿದ್ರು, ಬಿಡೋದಕ್ಕೆ ಹೋಗಿದ್ರು ಅಂತ. ಆದ್ರೆ ಎಲ್ಲರನ್ನೂ ಬಿಟ್ಟು ನಿಮ್ಮ ಮಗನ್ನ A1 ಯಾಕೆ ಮಾಡಿದ್ರು ಸರ್? ಅದೇ ಕೇಳ್ತಾ ಇದ್ದು, ಏನಕ್ಕೆ ಮಾಡಿದ್ರು ಅಂತ. ಆ ಥರ ಏನಾರು ಇದ್ರೆ ಇನ್ಸಿಡೆಂಟ್ ಏನಾಗಿದ್ರೆ ತೋರಿಸ್ಕೊಡಿ. A1 ಅಂತ ಅನ್ನೋಕ್ಕೆ ಇನ್ಸಿಡೆಂಟೇನು? ಈಗ ನಾವೇನೋ ಮುಖ್ಯಸ್ಥಾಗಿ ನಾನು ಹೋಗಿ ಗಣೇಶನ ಕುಡಿಸ್ತಾ ಇದ್ದೀನಿ ಸರ್ ನಮ್ಮ ಗ್ರಾಮದಲ್ಲಿ, ನಮಗೆ ಲೈಸೆನ್ಸ್ ಕೊಡಿ. ಅಥವಾ ಇನ್ನೊಂದಕ್ಕೆ ಏನಾರಲ್ಲಿ ಈಗ ಪ್ರೋಗ್ರಾಮ್ಗಳು ಮಾಡಿದ್ರು ಅವ್ರನ್ನಾರ ಕರ್ಸೋದಾಗಲಿ, ಆ ಪೆಂಡಲ್ಗಳು ಹಾಕ್ಸೋರು ಅವೆಲ್ಲ ಮಾಡೋದಾಗ ನಾವೇನಾರು ಮಾಡಿದರೆ ನಮ್ಮ ಹುಡುಗರು ಹೆಸರು ಇದ್ದರೆ ತೋರಿಸ್ಕೊಡ್ಲಿ ಮುಖ್ಯಸ್ಥಾನಕ್ಕೆ. ಇಲ್ಲಿಂದ ಯಾವುದ್ರೆಲ್ಲಾರು ಮುಖ್ಯಸ್ಥ ಅಂತ ಮಾಡ್ಕೊಬಂದ್ರಿ. ಇಲ್ಲಿಂದ ಯಾವ ಗಣೇಶಂಗೂ ನಮ್ಮ ಹುಡುಗ ಅಲ್ಲಿ ಯಾವ ವರ್ಷನೂ ಒಯ್ತಿರ್ಲಿಲ್ಲ. ಅದೇನು ಈ ಸಲ ಅವ್ನಿಗೆ ಗಾಚಾರ ಬಂದು ಹೋದ್ನ ಏನೋ ಗೊತ್ತಿಲ್ಲ. 1 ವರ್ಷನೂ ಅವನು ಹುಡುಗರ ಸಂಘ ಸೇರ್ತಿರ್ಲಿಲ್ಲ. ಅಂದ್ರೆ ಇದೇನಾರ ಉದ್ದೇಶಪೂರ್ವಕವಾಗಿ ನಿಮ್ಮ ಮಗನ ಹೆಸರು ಸೇರಿಸಿ ಉದ್ದೇಶಪೂರ್ವಕವಾಗೇ ಮಾಡಿರೋದು ಇದು. ಇದು ಏನು ಸರ್, ಮನೆ ಒಳಗೆ ಬರ್ಬೇಕಾದ್ರೆ ಈಗ ಒಬ್ಬ ಪೊಲೀಸ್ ನೀವು ಸರ್, ಪೊಲೀಸ್ ಆದವ್ರಿಗೆ ಇಂಥ ಊರಲ್ಲಿ ಲಿಸ್ಟ್ ಕೊಟ್ರೆ ಅವ್ರ ಮನೆಗಳು ನಿಮ್ಗೆ ಹೆಂಗೆ ಗೊತ್ತಿರ್ತದೆ? ಅವ್ರ ಮನೆಯೊಳಗೆ ಗೇಟ್ ತೆಗಿತಿದ್ದಂಗೆ ಕಿರಣ ಇದು ಬರೋ ಅಂತ ಅಂದರೆ ಹೆಸ್ರು ಹೆಂಗೆ ಗೊತ್ತಾಯ್ತು? ಇದೇ ಮನೆ ಅಂತ ಹೆಂಗೆ ಗೊತ್ತಾಯ್ತದೆ? ನಾನು ಸುಳ್ಳು ಹೇಳಲ್ಲ. ಮೊದಲು ಗೊತ್ತಾಯ್ತು ನ್ಯೂಸು, ಹಿಂಗೆ ಎತ್ತಾಕೊಂಡು ಹೋಗ್ತಾವ್ರೆ ಅಂತ ನ್ಯೂಸ್ ಗೊತ್ತಾಯ್ತು ನನಗೆ. ನಾನು ಇದೇನು ಹಿಂಗೆ ಬುರು ಅಂತ ಜೂಪ್ ಓಡಾಡ್ತಾವಲ್ಲ ಅಂತ ಎದ್ದು ರೀಸರ್ಚ್ ಮಾಡಿಬಿಟ್ಟು ಮಾಡಿಬೇಕು ಹೋದೆ. ಏನು ಹಿಂಗೆ ಜೂಪ್ ಓಡಾಡ್ತಾವಲ್ಲ ಅಂತ ಮಾಡಿ ಮೇಲೆ ನಿಂತ್ಕೊಂಡು ಹೋದ್ರೆ ಇಲ್ಲಿ ಒಂದು ಮುಳ್ಕಟ್ಟಮ್ಮ ಅಂತ ದೇವಸ್ಥಾನ ಅದೇ. ಆ ದೇವಸ್ಥಾನದಲ್ಲಿ 2 ಜೂಪ್ ಬತ್ತಿದ್ದು. ನಾನು ಹಂಗೆ ಜೂಪ್ ಕೊಡ್ಬತ್ತಾವೆ ಕಣ್ರಪ್ಪ. ಇದನ್ನು ರಾತ್ರಿ ಹೇಳ್ದೆ ಕೇಳಿಲ್ಲ, ಏನು ಹಿಂಗೆ ಎಲ್ಲ ಅಂತ ಅಂದ್ಬಿಟ್ಟು ಸೀದಾ ನಾನು ಮಾಡಿಂದ ಕೆಳಗಿಳಿಯೋದಕ್ಕೆ 2 ಜೂಪು ಸೀದಾ ಇಲ್ಲಿ ಮನೆ ಹತ್ರಕ್ಕೆ ಬಂದು 2 ಇದು 3ನೇ ಟಾಪಿಂದ ಕೆಳಗಡೆ ಇಳಿಯೋದಕ್ಕೆ ಮುಳ್ಕಟ್ಟಮ್ಮನ ದೇವಸ್ಥಾನ ಅಂತ ಇಂದ ನಮ್ಮ ಮನೆ ಬಾಗಿಲು ಕರೆಕ್ಟಾಗಿ ಬಾಲ್ತ ಈಚೆ ಕೆಳಗಿಳಿಯೋದಕ್ಕೆ ಜೂಪ್ ಬಂದು ನಿಂತ್ಕೊಂಡು ಈಗ ನಿಮ್ಮ ಮಗನ ಉದ್ದೇಶಪೂರ್ವಕವಾಗಿ ಬಂಧನ ಮಾಡ್ಯಾರ ಸರ್. ಉದ್ದೇಶಪೂರ್ವಕವಾಗಿ ಯಾರೋ ಹೆಸರು ಕೊಟ್ಟು ಬಂಧನ ಮಾಡಿರೋದು ಇದು. ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂದ ಆಗಿರುವಂತ A1 ಆರೋಪಿ ಏನಿದೆ ಕಿರಣ್ ಅಂತ, ಅವರ ಪೋಷಕರುಗಳ ಮಾತು, ನನ್ನ ಮಗನನ್ನ ಉದ್ದೇಶಪೂರ್ವಕವಾಗಿ ಬಂಧನ ಮಾಡಿದರೆ, ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸಿದಂತೂ ಸತ್ಯ. ಆದರೆ ಅವರು ಯಾವುದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪರ್ಮಿಷನ್ ಆಗಲಿ ಯಾವುದೊಂದನ್ನು ಕೂಡ ಪಡ್ಕೊಂಡಿರಲಿಲ್ಲ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನ TV9 ಜೊತೆಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.